ತಗೊಳ್ಳೋ ಹನುಮಂತ 5,000 ರೂಪಾಯಿ ಐತಿ. ಅದು ನನ್ನ ಹತ್ರನೂ ಇರಲಿಲ್ಲ. ನಮ್ಮ ಹೊಲ್ದಾಗೆ ತೆಂಗಿನಕಾಯಿ ಕೀಳೋರು ಬಂದಿದ್ರು, ಅವ್ರಿಗೆ ಒಪ್ಪರಿಸ್ದೆ. ಈ ವರ್ಷ 1 ಲಕ್ಷ 1.5 ಲಕ್ಷಕ್ಕೆ ಒಪ್ಪರಿಸಿದ್ದೀನಿ ಒಂದು ವರ್ಷಕ್ಕೆ. ಅದಕ್ಕೆ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ಅದರದ್ದು ದುಡ್ಡೇ ನಿನ್ನ ಕೈ ಕೊಡ್ತಾ ಇದ್ದೀನಿ. ತಗೋ, ಇದನ್ನು ತಗೊಂಡು ಹೋಗು. ಎಲ್ಲಿಗೆ ಸಾವ್ಕಾರ್ರಿ? ನನಗೆ ಯಾಕೆ ಕೊಡ್ತಾಯಿದ್ರಿ ಈ ದುಡ್ಡ? ಅಯ್ಯೋ, ಅಂಗಡಿನ ಕಟ್ಕೊಂಬಕ್ಕೆ ಅಂತನ ಒಂದು ಮನೆ ಹಾಕಿಸ್ಕೊಡ್ರಿ ಅಂತನ ಲಸ್ಮಕ್ಕನ ಕೇಳ್ತೀನಿ ಅಂದಲ್ಲ. ಹೋಗಿ ಲಂಚ ಕೊಟ್ಟು ಕೇಳು, ಹಾಕಿಸ್ಕೊ ಒಂದು ಮನೇನ ನಿನಗೆ ಅಂತನ. ಅದಕ್ಕೇನಿ ತಗೊಳ್ಳೋ. ಓ ಹಂಗೆ ಕೊಡಿ ಸಾವ್ಕಾರ್ರಿ. ಅಯ್ಯೋ ಅಯ್ಯಮ್ಮ ಲಂಚ ಪಂಚ ತಾಮದಲ್ಲ ಅಂತ ಅನ್ಸುತ್ತೆ ಸಾವ್ಕಾರ್ರಿ. ಸುಮ್ಮನೆ ನಾನು ಹೋಗೋದು ವೇಸ್ಟ್ ಆಗುತ್ತೆ ಅನಿಸುತ್ತೆ. ವೇಸ್ಟ್ ಏನಾಗಲ್ಲ, ತಗೊಳ್ಳೋ, ಇಟ್ಕೊಳ್ಳೋ. ಅವಳ ಗಂಡನೋ ಅವ್ರ ಅತ್ತೇನೋ ಇದ್ದರೆ ಅವ್ರಿಗೂ ಒಂದು ಮಾತು ಹೇಳು, ತಗೊಂಡು ಒಂದು ಮನೆ ಹಾಕ್ಕೊಡಕ್ಕೆ ಹೇಳ್ರಿ ಅಕ್ಕ ಅಂತನ. ಆ ಎಮ್ಮಗೆ ಹೇಳು, ಕೆಂಚಮ್ಮಗೆ. ಆ ಎಮ್ಮಗೆ ಗೊತ್ತೈತಿ ಹೆಂಗೆ ದುಡ್ಕೋಬೇಕು ಅಂತನ. ಈ ಲಸ್ಮಕ್ಕಿಗೆ ಗೊತ್ತಿಲ್ಲ. ಅದಕ್ಕೆ ಈ ಸಲ ಎಲೆಕ್ಷನ್ ಗೆದ್ದೈತಲ್ಲ ಎಮ್ಮ, ಗೊತ್ತಾಗಲ್ಲ. ಸುಮ್ಮನೆ ಊರು ಉದ್ಧಾರ ಮಾಡ್ತೀನಿ ಅಂತನ ಓಡಾಡ್ತೈತೆ ಅಯ್ಯಮ್ಮ. ಆ ಎಮ್ಮಗೆ ಏನು ಗೊತ್ತು ಹಿಂಗೆಲ್ಲ ದುಡ್ಕೊಂಬಿದ್ರೆ ಮುಂದಕ್ಕೆ ಎಲೆಕ್ಷನಿಗೆ ನಿಲ್ಲಕ್ಕಾಗಲ್ಲ ಅಂತನ. ತಗ ಹೋಗು. ಸರಿ ಸಾವ್ಕಾರ್ರಿ, ಆಯಿತು. ಈ ದುಡ್ಡ ನಾನು ನಿಮಗೆ ಯಾವಾಗ ವಾಪಸ್ ಕೊಡಲಿ? ಅಯ್ಯೋ, ನಿನಗೆ ಸಾಲ ಅಂತ ಕೊಡ್ತಾ ಇದ್ದೀನಿ, ನಿಧಾನಕ್ಕೆ ಕೊಡು. ನಿನ್ನ ಮನೆಯೆಲ್ಲ ಹಾಕಿಸ್ಕೊಂಡು ಮನೆ ಥರ ಒಂದು ಹೋಟ್ಲನ್ನ ಕಟ್ಕೊಂತೀಯಲ್ಲ ಇಲ್ಲೇನೆ. ಕೊಡಿವಂತೆ, ಹೋಗು. ಸರಿ ಸಾವ್ಕಾರ್ರಿ, ಆಯಿತು. ಈಗಲೇ ಹೋಗ್ತೀನಿ, ಕೇಳ್ತೀನಿ. ಹುಷಾರು. ಆಮೇಲೆ ನಾನು ಹಿಂಗೆ ಹೇಳ್ಕೊಟ್ಟೆ ಅಂತ ಎಲ್ಲೂ ಹೇಳಕ್ಕೆ ಹೋಗ್ಬೇಡ. ನಾನೇ ಬಂದೆ ಕಣ್ ಲಸ್ಮಕ್ಕ ಅಂತ ಹೇಳು. ಸರಿ ಆಯಿತು ಸಾವ್ಕಾರ್ರೆ. ನಾನು ಯಾಕೆ ನಿಮ್ಮ ಹೆಸ್ರು ಹೇಳಕ್ಕೆ ಹೋಗೋಣ ಹೇಳ್ರಿ? ನಾನೇನು ಹೇಳಕ್ಕೆ ಹೋಗಲ್ಲ. ನಾನೇ ಹಿಂಗೆ ಯೋಚನೆ ಮಾಡಿದೆ, ಒಂದು ಮನೆ ಹಾಕಿಸ್ಕೊಡ್ರಿ, ಹೆಂಗೋ ಹೋಟ್ಲನ್ನ ಕಟ್ಕೋಬೋದು. ಎಲ್ಲ ಇಲ್ಲಿ ಹೆಗ್ಣೆ ಎಲ್ಲ ಸೇರ್ಕೊಂತವೆ. ಒಟ್ಟು ಮಳೆ ಬಂದರೆ ಸೋರುತ್ತೆ, ಮರದಡೆಗಿರೋದಕ್ಕೇನೋ ಪರವಾಗಿಲ್ಲ ಅಂತ ಹೇಳ್ತೀನಿ. ನೋಡೋಣ ಏನಂಬುತ್ತೆ. ಆಗಲ್ಲ ಅಂದರೆ 5,000 ತಂದಿದ್ದೀನಿ, ಈ 5,000 ದುಡ್ಡಿಕೊಂಡು ಕೊಡು ಅಂತ ಹೇಳ್ತೀನಿ. ಮೊದಲು ಜೋಬ್ನ ಕಿಕ್ಕಿ ಅದನ್ನು, ಆಮೇಲೆ ಆಗಲ್ಲ ಅಂದಾಗ ಆಮೇಲೆ ಅದು ದುಡ್ಡು ತೆಗಿ. ಜೋಬಕ್ಕೆ ಇಟ್ಕ, ಒಳಕ್ಕೆ ಇಟ್ಕ. ಸರಿ ನಡಿ, ಹೋಗು. ಸಾವ್ಕಾರ್ರಿ, ಅಯ್ಯಮ್ಮ ನಿಜವಾಗ್ಲೂ ಈ ಥರ ಲಂಚ ಕೊಟ್ಟರೆ ತಗೊಂತೈತಾ ಲಸ್ಮಕ್ಕ? ನನಗೆ ಯಾಕೋ ನಂಬಿಕೆ ಇಲ್ಲ ಸಾವ್ಕಾರ್ರೆ, ತಗೊಂಬಲ್ಲ ಅನ್ಸುತ್ತೆ. ನನಗೂ ಹಂಗೆ ಅನ್ನಿಸ್ತೈತೆ. ನೋಡೋಣ ಬಿಡು, ನೋಡೋಣ. ತಾಮ್ತಾಳೋ ಇಲ್ವೋ ಅಂತ ಯಾರಿಗೆ ಗೊತ್ತು. ದುಡ್ಡು ನೋಡಿರಿ ಎಂಥರ್ಗಾದ್ರೂ ಆಸೆ ಆಗೇ ಆಗುತ್ತೆ. ಅಯ್ಯಮ್ಗೆ ದುಡ್ಡು ಬೇಡವಾ ಹೇಳು? ಬಾ ನೋಡೋಣ. ಏನ್ ಮಾಡ್ತಾ ಇದೀಯ ಲಸ್ಮಕ್ಕ? ಆತೆ ಅಡ್ಗೆ? ಅಯ್ಯೋ, ನನ್ ಹೊಟ್ಟೆ ಜಲ್ ಮಾಡೇ ತಾಯಿ ನೀನಂತೂ. ಬೆಳಗ್ಗೆ ಒಂದಿಟ್ಟು ಅನ್ನ ಐತೆ, ಉಮ್ತಿ ಏನ್ ಇಕ್ಕೊಡ್ಲಿ? ಬೇಡ ಕಂತ ಇಕ್ಕಂಗಳನ್ನ ಉಂಡು ಯಾಕೆ ಹೋಟಲ್ ಇಲ್ಲದ ಕಾಯಿಲಿ, ಬಿಸಿದೆ ಮಾಡು. ಜಲ್ ಮಾಡೋದಿಟ್ಟು. ಜಲ್ದಿ ಉರಿಕ್ಕು ಮುಂದೆನೆ ಕುಕ್ಕೊಂಡು ಒಲೆ ಮುಂದೆ. ಸರಿ ಆಯ್ತು, ಮಾಡ್ತೀನಿ, ಕುಕ್ಕೊಂಡಿರು. ಯಾಕ ಕೆಂಚಕಯ್ಯ, ನಮಸ್ಕಾರ ಕಣಕ್ಕ. ಹನುಮಂತ, ಏನು ಇವತ್ತು ಅಪರೂಪಕ್ಕೆ ನಮ್ಮಂತ ಬಂದ್ಬಿಟ್ಟಿದ್ಯಾ? ಬಾಬಾ ಒಳಿಕೆ, ಏನ್ ಸಮಾಚಾರ? ಬಾ ಕುಕ್ಕಬ. ಏನು ಮಾಡೋದಕ್ಕ, ಇನ್ಮೇಲೆ ನಿಮ್ಮ ಅಂತಕ್ಕೆ ಬರಲೇಬೇಕಾಗುತ್ತೆ ಅವಾಗವಾಗ. ನಮ್ಮೂರಿನ ಜನಗಳಾಗಲಿ, ನಾನಾಗಲಿ, ದೊಡ್ಡವರಾಗಲಿ. ಯಾಕೆಂದರೆ ನಿಮ್ಮ ಸೊಸೆ ಇವಾಗ ಮೆಂಬರ್ ಅಲ್ವಾ, ಏನಾರ ಕೇಳಕ್ಕೆ ಬರಲೇಬೇಕಾಗುತ್ತೆ ಮಂತಕ್ಕೆ. ಇಷ್ಟು ದಿನ ಅಂತೂ ನೀವು ಯಾರು ಎಲೆಕ್ಷನ್ಗೆ ನಿಲ್ತಿರ್ಲಿಲ್ಲ, ಗೆಲ್ತಿರ್ಲಿಲ್ಲ. ಈಗ ನಿಮ್ಮ ಸೊಸೆ ಹೆಂಗೋ ಗೆದ್ದು ಮೆಂಬರ್ ಆಗೈತಲ್ಲ ಅಯ್ಯಮ್ಮ, ಅದಕ್ಕೆ ಹುಡುಕೆ ಬರಲೇಬೇಕಾಗುತ್ತೆ ನಮ್ಮ ಕೆಲಸ ಆಗಬೇಕು ಅಂದರೆ. ನಿನ್ನ ಸೊಸೆ ಐತೆ ಮನೆಯಾಗೆ? ಓಹ್, ಏನು ಕೆಲಸ ಆಗ್ಬೇಕಾಗಿತ್ತಪ್ಪ? ಏನಾಗಬೇಕಾಗಿತ್ತು? ಅಯ್ಯೋ ಏನೂ ಇಲ್ಲ, ನಿಮ್ಮ ಸೊಸೆ ಇದ್ದರೆ ಕರಿಯಕ್ಕ ಹೇಳ್ತೀನಿ. ಏನೋ ಒಂದಿಟ್ಟು ಕೆಲಸ ಆಗಬೇಕು. ಲಸ್ಮಕ್ಕ ಇದ್ದರೆ ಕರಿ. ಲಸ್ಮಕ್ಕಯ್ಯ, ಯಾಕೋ ಯಾರತ್ತೆ ಅದು ಬಂದಿರೋದು? ಹನುಮಂತ, ಅದೇ ಅಲ್ಲಿ ಆಲದ ಮರದ ಕೆಳಗೆ ಹೋಟ್ಲಿಕ್ಕೆ ಕಣವನಲ್ಲ, ಅಲ್ಲಿ ಊರಿಂದ ಆಚೆಗೆ ಅವನು ಬಂದೇನು. ಬಾರಮ್ಮ, ಯಾಕನ ನೀನು ಕೇಳ್ಕೊಂಡು ಬಾ ಬಾ ಜಲ್ದು. ಏನು ಹನುಮಂತ, ನಿನ್ ಸವಾರಿ ಇವತ್ತು ನಮ್ಮನೆ ಕಡೆಗೆ ತಿರುಗಿಬಿಟ್ಟೈತೆ, ಏನು ಸಮಾಚಾರ? ಏನೂ ಇಲ್ಲ, ಪಂಚಾಯತಿಗೆ ಏನೋ 3 ಮನೆ ಬಂದೇವಂತೆ ನಮ್ಮೂರಿಗೆ. ಅದಕ್ಕೆ ನನಗೂ ಒಂದು ಹಾಕ್ಸ್ಕೊಡ್ತೀಯೇನೋ ಅಂತ ಕೇಳೋಣ ಅಂತ ಬಂದೆ. ಹೌದಾ? ನಿನ್ನ ಮನೆ ಚೆನ್ನಾಗಿ ಐತಲ್ಲ? ಚೆನ್ನಾಗಿರೋ ಮನೆಗೆ ಹೆಂಗ್ ಹಾಕೊಡಕ್ಕಾಗುತ್ತೆ? ಏನೋ ಗುಡಿಸ್ಲಾಗಿರೋರಿಗೆ ಅಥವಾ ಆಲೆ ಮನೆ ಬಿದ್ದೋಗಂಗಿರೋರಿಗೆ, ಇಲ್ಲ ಬಿದ್ದಿರೋ ಮನೆಗೆ ಮಾತ್ರ ಹಾಕೊಡೋದು. ಈಗ ಆಲೇನೆ ನಾವೆಲ್ಲ ನಿರ್ಧಾರ ಮಾಡಿದೀವಿ ಯಾರ್ಯಾರಿಗೆ ಹಾಕೋದು ಅಂತಾನೆ. ನಿನಗೆ ಹಾಕಕ್ಕಾಗಲ್ಲ. ನೀನು ಒಂದ್ಸಲ ಹಾಕಿಸ್ಕೊಂಡು ಸಾವ್ಕಾರ ಹತ್ರ ಹಾಕಿಸ್ಕೊಂಡು ಹೋದ್ಸಲ ಏನೋ ಕಟ್ಕೊಂಡಿದ್ದೆ ತಾನೆ? ಚೆನ್ನಾಗೈತಲ್ಲ ನಿಮ್ಮನೆ. ಅಯ್ಯೋ, ನನಗೆ ಅದಕ್ಕಲ್ಲ, ನನ್ನ ಹೋಟ್ಲ್ ಐತಲ್ಲ ಅದಕ್ಕೆ ಪೆಟ್ಟಿಗೆ ಅಂಗಡಿ ಎಲ್ಲ ಒಂದಿಟ್ಟು ತೂತ ಆಗೈತೆ, ಹೆಗ್ಣ ಎಲ್ಲ ಸೇರ್ಕೊಂತವೆ. ಆಮೇಲೆ ಒಂದಿಟ್ಟು ಮ್ಯಾಲೂ ಮಳೆ ಬಂದರೆ ಸೋರ್ತೈತೆ. ಅದಕ್ಕೆ ಇಟ್ಟಿಗೆಗೆ ಕಟ್ಕೊಂಬನ ಅಂತಾನ. ಅದಕ್ಕೆ ಒಂದಿಟ್ಟು ಹಾಕ್ಕೊಡಕ್ಕ, ಮನೆ ಲೆಕ್ಕಕ್ಕೇನೆ ಹಾಕಿ ಮಾಡಿಕೊಡು. ನಾನು ಒಂದಿಟ್ಟು ಹೋಟ್ಲು ಕಟ್ಕೊಂತೀನಿ. ಅಲ್ಲ ಕಣಲ್ಲ ಹನುಮಂತ, ಇರಕ್ ಮನೆನೇ ಇಲ್ಲ ಸದ್ಯಕ್ಕೆ. ಎಷ್ಟೋ ಜನ ಗುಡಿಸ್ಲು ಕಟ್ಕೊಂಡಿದ್ದಾರೆ, ಅಂತವ್ರಿಗೆ ಮನೆ ಹಾಕೊಡೋಣ ಅಂತಂದ್ರೆ ನೀನ್ ನೋಡಿದ್ರೆ ವ್ಯಾಪಾರ ಮಾಡಕ್ಕೆ ಮನೆ ಹಾಕಿಸ್ಕೊಡು, ನನಗೊಂದ ಗ್ರಾಂಟ್ ಹಾಕೊಡು ಅಂತ ಕೇಳಕ್ ಬಂದಿದ್ಯಲ್ಲ. ಇದು ಧರ್ಮನೇನಲ್ಲ? ಹೇಳು.
ಹಂಗೆಲ್ಲ ಮಾಡಕ್ ಬರಲ್ಲ. ಅದು ವ್ಯಾಪಾರಕ್ಕೆ ಹಂಗೆಲ್ಲ ಗೌರ್ಮೆಂಟಿಂದಾನ ದುಡ್ಡು ಕೊಡಲ್ಲ ಮನೆ ಕಟ್ಕೊಂಬಕ್ಕೆ ಅಂತಾನೆ. ಆಮೇಲೆ ನನ್ನ ತಲೆ ಮೇಲೆ ಬರುತ್ತೆ. ಹಂಗೆಲ್ಲ ಹಾಕಕ್ ಬರಲ್ಲ. ಅದು ವ್ಯಾಪಾರ, ಅದು ನೀನ್ ದುಡಿಮೆ. ನೀನ್ ದುಡ್ದು ನೀನ್ ಮಾಡಿಸ್ಕೆ. ನೀನ್ ಮಾಡಿಸ್ಕೆಮಲ್ಲ, ಬರೀ ಇಸ್ಪಿಟ್ಟಾಡಕ್ಕೂ ಆ ಸಾವುಕಾರ ಜೊತೆಗೆ ಅಲ್ಲಿ ಇಲ್ಲಿ ಓಡಾಡಕ್ಕೂ ಎಣ್ಣೆ ಕುಡಿಯಕ್ಕೂ ಖರ್ಚು ಮಾಡ್ತೀಯ. ಇನ್ನೇನು ಉಳಿಯುತ್ತೆ? ಬಂದಿದ್ದ ದುಡ್ಡು ಒಂದು ಇಟ್ಟಿಟ್ಟೆ ಉಳಿಸಿ ಗನ್ವಾದ ಕಟ್ಕೋಬೋದಾಯ್ತಪ್ಪ. 7 ವರ್ಷದಿಂದ ಆಲೇನೆ, ಒಂದು 10 ವರ್ಷದಿಂದ ಅಲ್ಲಿ ಟೀ ಅಂಗಡಿ ಇಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೆ. ವ್ಯಾಪಾರನೂ ಚೆನ್ನಾಗಿ ಆಗುತ್ತೆ. ನಮ್ಮೂರಿನ ಗಂಡಸರೆಲ್ಲ ಅಲ್ಲೇ ಇರ್ತಾರೆ. ಬೀಡಿ ಸೇದ, ಸಿಗರೇಟ್ ಸೇದಾರು, ಕಾಫಿ ಕುಡಿಯಾರು, ಟೀ ಕುಡಿಯಾರು ಎಲ್ಲನ ಬೋಂಡ ಬಜ್ಜಿ ಎಲ್ಲ ಹಾಕಿ ಮಾಡಿದ್ರೆ ಕಷ್ಟಪಟ್ಟು ನೀನು ಉಳಿಸಿ ಗನ್ವಾದಂಗೆ ಇಟ್ಟತಿಗೆ ಇಟ್ಕೆಗೆ ಕಟ್ಕೋಬೋದಾಗಿತ್ತು. ನೀನು ಉಳಿಸಲ್ಲ, ಬರೀ ಅಲ್ಲಿ ಇಲ್ಲಿ ಹೋಗ್ತೀಯ. ಒಂದಿಸಿದ್ರೆ ಒಂದಿಸಿರಲ್ಲ. ಅಯ್ಯೋ ನನಗೆ ಗೊತ್ತು, ಏನು ಮಾಡೋದು ಲಸ್ಮಕ್ಕ, ಯಾಕೆ ಕಲ್ತಿರೋ ಚಟ ಕುಡಿಲೇಬೇಕಾಗುತ್ತೆ. ದುಡ್ಡೇನಾದರೂ ಒಂದು ಇಟ್ಟಿದ್ರೆ ಇಸ್ಪೆಟ್ಟು ಆಡಕ್ಕೆ ಹೋಗೋಣ ಅನಿಸುತ್ತೆ, ಬೇಜಾರಾಗ್ತಿರುತ್ತಲ್ಲ. ಹಂಗಾಗಿ ಕಲ್ತಿದ್ದೀನಿ, ಏನು ಮಾಡೋದು. ಈಗ ಅದನ್ನೆಲ್ಲ ಬಿಡು. ಈಗ ನೀನು ಲಾಭ ಮಾಡ್ಕೊಂಬದು ನೋಡಕ್ಕ. ಬಡವರು ಅಂತ ಹೋದ್ರೆ ಏನು ಉಪಯೋಗ ಇಲ್ಲ. ಗೆದ್ದ ಮೇಲೆ ಏನಾದ್ರು ದುಡ್ಡು ಮಾಡ್ಕೋಬೇಕು ಅಲ್ವೇನು ಕೆಂಚಕ್ಕಯ್ಯ? ಹೌದೌದು, ದುಡ್ಡು ಮಾಡ್ಕೋಬೇಕು. ಆದ್ರೆ ಇವಳು ಏನು 1 ರೂಪಾಯಿ ತಂದಿದ್ದು ನೋಡಿಲ್ಲಪ್ಪ. ಇಷ್ಟು ದಿನ ಗೆದ್ದು ಏನೋ ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆತೇನ. ಅತ್ತೆ ಸುಮ್ಮನೆ ಇರತ್ತೆ, ಹಂಗೆಲ್ಲ ಮಾತಾಡ್ಬೇಡ. ನಾನು ಗೆದ್ದಿರೋದು ದುಡ್ಡು ಮಾಡಕ್ಕಲ್ಲ. ಬೇರೆಯವ್ರು ಗೆದ್ದಿದ್ರೆ ದುಡ್ಡು ಮಾಡೋರೇನ. ನನಗಂತ ಅಂತ ಆಸೆ ಇಲ್ಲ. ನನಗೆ ಸಾಕು, ದೇವ್ರು ಕೊಟ್ಟಿರೋದೇನೆ. ಏನಾದರೂ ನಮ್ಮೂರವ್ರಿಗೆ, ಬಡವರಿಗೆ, ನಮ್ಮೂರಿನ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಆಸೆ ಅಷ್ಟೇನೆ. ನಾನೇನಾದರೂ ಎಲೆಕ್ಷನ್ ನಿಲ್ತಿಲ್ಲ ಅಂತಂದ್ರೆ ಯಾರು ನಿಲ್ತಿಲ್ಲ. ಸಾವುಕಾರ ಸಿದ್ದಪ್ಪ ಗೆದ್ದು ಬಡವ್ರಿಗೂ ಏನು ಮಾಡ್ತಿಲ್ಲ, ನಮ್ಮೂರಿಗೂ ಏನು ಮಾಡ್ತಾ ಇರಲ್ಲ. ಅವ್ನು ಬಡ್ದು ಬಾಯಿಗೆ ಹಾಕೊಂತಿದ್ದ ಅಷ್ಟೇನೆ. ಏನು ಹನುಮಂತ, ಈಗ ಆಗಲ್ಲಪ್ಪ. ಅಂಗಡಿ ಪಂಗಡಿಗೆಲ್ಲನ ಮನೆ ಹಾಕ್ಸ್ಕೊಡಕ್ಕಾಗಲ್ಲ. ಸುಮ್ಮನೆ ಹೋಗು ನೀನು. ನೋಡು ಲಸ್ಮಕ್ಕಯ್ಯೋ, ನೀನೇನು ಹಿಂಗೆ ಬೇಕು ಅಂದರೆ ನಿನಗೂ ಒಂದು 5,000 ಬೇಕಂದರೆ ಕೊಡ್ತೀನಿ, ನನಗೆ ಹಾಕ್ಸ್ಕೊಡು. ನೀನು ಬಡವರು ಊರು ಅದು ಇದು ಅಂತ ಹೋದರೆ ಯಾರು ನಿನಗಾಗಲ್ಲ. ನಿನಗೆ ಅಂತ ಬರೋದೇನಿದ್ರು ಈ ಲಂಚ ಗಿಂಚ ತಗೊಂಡು ನೀನು ಉದ್ಧಾರ ಆಗೋದು ನೋಡು. ಗೆದ್ದ ಮೇಲೆ ಒಂದಿಷ್ಟು ದುಡ್ಡು ಮಾಡ್ಕೋಬೇಕು. ಒಂದು 5,000 ಕೊಡ್ತೀನಿ, ಒಂದು ಮನೆ ಹಾಕ್ಸ್ಕೊಡು ನನಗೆ. ಏನು ಲಂಚ ಕೊಡ್ತೀಯಾ ನೀನು? ಹೌದು. ಯಾಕಕ್ಕ ಅನುಮಾನನೇ? ನನ್ನ ಜೋಬ್ನಾಗೆ ಇಲ್ಲೇ ಐತೆ, ಇರು ಕೊಡ್ತೀನಿ. ನೋಡಕ್ಕೋ, ಇಲ್ಲೇ ತಂದಿದ್ದೀನಿ, 5,000 ಐತೆ, ತಗೊಂಡು ಹಾಕ್ಸ್ಕೊಡು. ಏನು ಪರವಾಗಿಲ್ಲ. ಏನು ಗೌರ್ಮೆಂಟಿಂದ ನಮಗೊಂದು 50-60 ಸಾವಿರ ಬರುತ್ತೆ, ಸಾಕು ನನಗೆ. ಆ ಹೋಟ್ಲು ಕಟ್ಗೆ ಹಾಕಿ. ತಗ ಇಕ್ಕೆ. ಏನು ಮಾಡ್ತಾ ಇದೆಯಾ? ನನಗೆ ಲಂಚ ಕೊಡಕ್ಕೆ ಬರ್ತಿದ್ಯಾ? ಈ ಲಂಚ ಗಿಂಚ ಎಲ್ಲನ ಮುಟ್ಟೋಳಲ್ಲ ನಾನು. ಸುಮ್ಮನೆ ತಗೊಂಡು ಹೋಗ್ತಾ ಇರು. ಲಂಚ ತಗೊಂಡು ನಾನು ಮನೆಗಳು ಹಾಕ್ಸ್ಕೊಡಂಗಿದ್ದಿದೆ ನಾನೇ ಎಲೆಕ್ಷನ್ ನಿಲ್ತಿದ್ದೆ. ನನಗೆ ಅಂತ ಆಸೆ ಏನೂ ಇಲ್ಲ. ಸಾಕು, ನನಗೆ ಕೂಲಿ ಮಾಡ್ಕೊಂಡು ತಿಂದ್ರು ನೀ ಎತ್ತ ದುಡ್ಡು ತಿನ್ಬೇಕು ಅನ್ನೋದೈತೆ. ಸುಮ್ಮನೆ ಹೋಗ್ತಾ ಇರು. ನಿನ್ನಂತವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಸಹಾಯ ಮಾಡಲ್ಲ. ಹೋಗು ದುಡ್ಡು ತಗೊಂಡು. ನಿಮ್ಮ ಸಾವುಕಾರ ಇದ್ನಲ್ಲ, ಅವ್ನು ಬೇಕಂದ್ರೆ ಲಂಚ ತಗೊಂಡು ಹಾಕ್ಸ್ಕೊಟ್ಟಿರ್ಬೋದು ನಿನಗೆ. ನಾನು ಅಂತವಳಲ್ಲ. ನನ್ನ ಏನು ನಿಮ್ಮ ಸಾವುಕಾರನ್ನು ಒಂದೇ ಮಾಡ್ಕೊಂಡ್ಬಿಟ್ಟ. ಅಯ್ಯೋ ಏನಕ್ಕ ನೀನು, ಅಯ್ಯೋ ಲಂಚ ತಗೊಂಡು ಈ ಲಂಚ ಇಲ್ದಿದ್ರೆ ಯಾವ ಕೆಲಸ ತಾನೇ ಆಗ್ತವೆ ಹೇಳು? ತಗ, ಏನು ಪರವಾಗಿಲ್ಲ. ನಿನ್ಗೇನು ನಾನೇನು ಯಾರಿಗೂ ಹೇಳಲ್ಲ ದುಡ್ಡು ಕೊಟ್ಟು ಮನೆ ಹಾಕ್ಸ್ಕೊಂಡಿದ್ದೀನಿ ಅಂತಾನೆ. ಗೌರ್ಮೆಂಟಿಂದ ನನಗೆ ಅರ್ಜಿ ಹಾಕಿದ್ದೆ ಬಂದೈತಿ ಅಂತ ಹೇಳ್ತೀನಿ. ನಿನ್ನೇನು ಹೆಸ್ರೇನು ನಾನೇನು ಎಲ್ಗೂ ಹೇಳೋದು ಇಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ನಿನಗೂ ಉಪಯೋಗ ಆಗುತ್ತೆ, ನನಗೂ ಉಪಯೋಗ ಆಗುತ್ತೆ. ತಾಳಕ್ಕ ಸುಮ್ಮನೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ತಗೊಂಡು ಹೋಗ್ತಾ ಇರೋ ನೀನು. ನಮ್ಮ ಮನೆಗೆ ಯಾಕೆ ಬಂದಿದ್ಯಾ ನೀನು? ಲಂಚ ಕೊಡಕ್ಕೆ ಬಂದಿದ್ಯಾ? ಹಿಂಗಂದಿದ್ರೆ ನಿನ್ನ ಮನೆ ಒಳಗೆ ಸೇರಿಸ್ತಾ ಇರಲಿಲ್ಲ. ಕೆಂಚಕ್ಕಯ್ಯೋ, ನೀನಾದರೂ ಹೇಳು ನಿಮ್ಮ ಸೊಸೆಗೆ. ಅಲ್ಲ, ದುಡ್ಡು ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತಾನ. ದುಡ್ಡು ಬರಬೇಕಾದ್ರೆ ಇಸ್ಕೊಂಡು ಇಕ್ಕೇಬೇಕು, ಬೇಡ ಅನ್ಬಾರ್ದು. ನಿನ್ನ ಸೊಸೆ ನೋಡಿ ಬೇಡ ಅಂತೈತಿ, ನೀನಾದರೂ ಹೇಳು ತಕಂತಾನ. ಅಯ್ಯೋ ಲಕ್ಷ್ಮಕ್ಕ, ಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ. ಯಾಕೆ ಬೇಡ ಅಂತೀಯ? ಇಸ್ಕಡೆ ಸುಮ್ಮನೆ. ನನ್ನಂತಳಾಗಿದ್ರೆ ಇಸ್ಕೊಂಡು ಇಟ್ಟತಿಗೆ ಇಕ್ಕಂತಿದ್ದೆ. ನೀನೇನು ತಾಯಿ ದುಡ್ಡು ಬೇಡ ಅಂತೀಯ? ದುಡ್ಡು ಬೇಡ ಅಂದಳನ್ನ ನಿನ್ನೆ ಮೊದಲು ನೋಡಿದ್ದು. ನಿನಗೆ ಬ್ಯಾಡ್ದಿರೋ ಹೊಟ್ಟೆ ಹೊತ್ತು ಇಸ್ಕೊಂಡು ನನ್ನ ಕೈ ಕೊಡು. ಅತ್ತೆ ಸುಮ್ಮನಿರ್ರಿ. ಈ ಥರ ಏನಾರು ಲಂಚ ಗಿಂಚ ತಗೊಳ್ಳೋದು ಏನಾನ ಯಾರಿಗಾನ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಇರಲ್ಲ. ಕೇಕಸ್ ಮಕ್ಕೂಗಿತಾರೆ ಎಲ್ಲಾನ. ನಿಮ್ಗೇನು ಗೊತ್ತಾಗಲ್ಲ. ದುಡ್ಡು ಬಂತು ಅಂತೇಳಿ ಸಿಕ್ಕಿದ್ದೆಲ್ಲ ಇಸ್ಕೊಂಡ್ರೆ ಅಷ್ಟೇನೆ ಕಂಬಿ ಎಣಿಸ್ಬೇಕಾಗುತ್ತೆ. ಯಾಕೆ ಕಂಬಿ ಎಣಿಸ್ತೀಯ? ಯಾಕೆ ಕಂಬಿ ಎಣಿಸ್ತೀಯ? ನಿನ್ಗೇನು ಯಾರೇನು ಜೈಲಿಗೆ ಹಾಕಲ್ಲ. ಸುಮ್ಮನೆ ತಗೊಂಡು ಅವ್ನಿಗೊಂದು ಮನೆ ಅಂತೆ ಹಾಕ್ಸ್ಕೊಡು. ಹೋಟ್ಲು ಪಾಟ್ಲು ಕಟ್ಕೊಂಬ್ಲಿ. ಏನು ಅವನು ಏನು ತೀರ ಏನು ಸಾವುಕಾರಲ್ಲ ಏನಲ್ಲ. ಅವನಿಗೆ ಮನೆ ಐತಿ. ಹೋಟ್ಲು ಕಟ್ಕೊಂಬಕ್ಕೆಲ್ಲ ಮನೆ ಹಾಕ್ಕೊಡಲ್ಲ ಗೌರ್ಮೆಂಟಿಂದಾನ. ಹನುಮಂತ, ಸುಮ್ಮನೆ ತಗೊಂಡು ಹೋಗ್ತಾ ಇರು. ಇದೇ ಕೊನೆ ಮಾತೇನಕ್ಕ? ಇದೇ ನನ್ನ ಕೊನೆ ಮಾತು, ಮೊದಲನೇ ಮಾತು, ಎರಡು ಒಂದೇನೆ. ನಡಿ ನೀನು. ಇವಕ್ಕ ಯಾವುದಲ್ಲ ಹೇಳತ್ತ. ನಾನು ಹೆಂಗ ಸಾಲಾಗಿಲ್ಲ ಮಾಡಿ ದುಡ್ಡು ಕೊಟ್ಟು ಒಂದಿಟ ಆಕೆವ ನಮ್ತ ಬಂದರೆ ನೀನೇನಕ್ಕ ಹಿಂಗಂತೀಯ? ಆಯ್ತು ಬಿಡು.
ಯಾಕೆ ಬ್ಯಾಡ ಅಂದಿಲ್ಲ ಸ್ಮಕ್ಕ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಮಸ್ತಾಗಿ ಎಲ್ಲಾರು ತಂತಾರಂತಲ್ಲ ಗೆದ್ದಿರೋರೆಲ್ಲನ ನೀನೇನು ದೊಡ್ಡ ಸಮಾಜ ಸೇವಕಿ ಊರು ಉದ್ಧಾರ ಮಾಡ್ತೀನಿ ಅಂತ ಕುಕ್ಕಂಡ್ರೆ ನಾ ಉದ್ಧಾರ ಆಗೋದು ಯಾವಾಗ ಅತ್ತೆ ಸುಮ್ನಿರು ನಿನಗೆ ಗೊತ್ತಾಗಲ್ಲ ಏನೂ ಇಲ್ಲ ನಮ್ಗೆ ದೇವರು ನಿಯತ್ತಾಗಿ ಕೊಟ್ಟವನೇ ಸಾಕು ನಿಯತ್ತಾಗಿ ದುಡ್ಡು ತಿಂದ್ರೆ ಮೈಗತ್ತುತ್ತೆ ಇಂಥ ಲಂಚ ಗಿಂಚ ತಿಂದು ಬದುಕಿದ್ರೆ ಅದೇನು ಬದುಕಿದ್ರು ಒಂದೇ ಬಿಟ್ಟು ಒಂದೇ ನೀನೇನು ಹೇಳಕ್ ಬರಬೇಡ ನನಗೆ ಗೊತ್ತಿದೆ ನೀನೇನತ್ತೆ ದುಡ್ಡು ಅಂದ್ರೆ ಬಾಯಿ ಬಿಡ್ತೀಯಲ್ಲ ಅಯ್ಯ ತಿಕ್ಲ ಮುಂಡೆದಿದ್ದು ನನ್ನ ತಲೆನ ಎಲೆಕ್ಷನಿಗೆ ಗೆಲ್ಲಬೇಕಾಗಿತ್ತು ಏನಿಲ್ಲ ಕೊಡಾರ್ದೆಲ್ಲ ಇಸ್ಕೊಂಡು ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ತಿದ್ದೆ ಒಡವೆ ಗಿಡವೆ ಮಾಡಿಸ್ಕೊಂಡು ಹಾಕ್ಕೊಂಡು ಜಾಮ್ ಜೂಮ್ ಅನ್ನಂಗೆ ಇದಕ್ಕೆ ಬುದ್ಧಿನೇ ಇಲ್ಲ ಇರು ಹನುಮಂತ ಎಲ್ಲಿಗೋದ ನೋಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ